ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಆಲಿಂಗನ ನೋಡಿ ರಾಹುಲ್ ಗಾಂಧಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಡೆಫಿನೆಟ್ಲಿ ಈ ರೀತಿಯಾದಂತಹ ಒಂದು ಬೀಳ್ಕೊಡುಗೆ ಅವ್ರಿಗೆ ಬೇಕಾಗಿತ್ತು. ಅದರ್ವೈಸ್ ಮುಖ ಮೂತಿ ತಿರುಗಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಈ ಒಂದು ಬದಲಾವಣೆಯನ್ನ ತುಂಬಾ ದೊಡ್ಡ ಬೆಟ್ಟದಂತೆ ಮಾಡಿ ಎಲ್ಲರೂ ಕಡೆ ಇದೇನಪ್ಪ ಕಾಂಗ್ರೆಸ್ ಸರ್ಕಾರ ಅಂತ ಅನ್ಸ್ಕೊಂಡು ಈ ಬೆಳವಣಿಗೆ ನಡೆಯೋದಕ್ಕಿಂತ ಇಬ್ಬರು ಹಿರಿಯ ನಾಯಕರು ಪರಸ್ಪರ ಸಹಾನುಮತದೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಬದಲಾವಣೆ ಆದರೆ ಅದು ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದು, ಈ ಕಡೆ ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯದು, ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೆಯದು. ಆ್ಯಂಡ್ ಸಿದ್ದರಾಮಯ್ಯನವರು ಆಲ್ರೆಡಿ ಮೊದಲಿನಿಂದಲೂ ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದರಿಂದ ಹೈಕಮಾಂಡ್ ಹೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ರು. ಆದರೆ ಇದು ಇಷ್ಟು ಈಸಿಯಾಗಿ, ಇಷ್ಟು ಸಲೀಸಾಗಿ, ಇಷ್ಟು ಸುಲಲಿತವಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲೇ ಎಲ್ಲರಿಗೂ ಬೇಜಾರಾಗದ ರೀತಿಯಲ್ಲಿ ನಡೆಯುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಸ್ವಲ್ಪ ಹಗ್ಗ ಜಗ್ಗಾಟ, ಸ್ವಲ್ಪ ಇರುಸು ಮುರುಸು ಆ ಥರದ ಬೆಳವಣಿಗೆಗಳ ಮಧ್ಯೆ ಈ ಟ್ರಾನ್ಸಿಷನ್ ನಡೆಯುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಷ್ಟೇ ಒಂದು ವಿವೇಚನಾತ್ಮಕವಾಗಿ ಮುಖ್ಯಮಂತ್ರಿಗಳು ನಡೆದುಕೊಳ್ಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಅವರ ಬೆಂಬಲಿಗರು ಬಂದು ನೀವು ರಾಜೀನಾಮೆ ಕೊಡಬೇಡಿ, ನಾವು ಪತ್ರ ಸಂಗ್ರಹ ಮಾಡೋಣ, ನಾವು ಅದು ಮಾಡೋಣ ಇದು ಮಾಡೋಣ ಅಂದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಉತ್ತರ ಕೊಡಲಿಲ್ಲ. ಅವರ ಅಭಿಮಾನಿಗಳು ಕೂಡ ಯಾರೂ ಪ್ರತಿಭಟನೆಯನ್ನ ಮಾಡಬೇಕು ಅಂತನೋ ಅಥವಾ ತನ್ನ ವಿರುದ್ಧ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ಬಗ್ಗೆ ನನಗೆ ಬೇಕಾದವರು ನನ್ನ ಬೆಂಬಲಿಗರು ಅದನ್ನ ತುಂಬಾ ದೊಡ್ಡ ಮಟ್ಟದ ಹೋರಾಟದ ರೂಪವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಅದಕ್ಕೂ ಕೂಡ ಕಡಿವಾಣ ಹಾಕಿದ್ರು. ಮತ್ತು ಈ ವಿಚಾರದಲ್ಲಿ ನಾನೇ ಸ್ವತಃ ಘೋಷಣೆ ಮಾಡಿಕೊಳ್ತೀನಿ ಮತ್ತು ಹೊಸ ನಾಯಕನ ವಿಚಾರದಲ್ಲಿ ನಾನೇ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳ್ತೀನಿ ಅನ್ನುವಂತಹ ಆ ನಿರ್ಧಾರ ಏನಿದೆ ಅದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ಇನ್ನಷ್ಟು ಒಂದಿಷ್ಟು ಮೆರುಗು ಹೆಚ್ಚು ಮಾಡಿದೆ. ಯಾಕೆಂದ್ರೆ ಬೇಸಿಕಲಿ ಸಿದ್ದರಾಮಯ್ಯನವರು ಹಾಗಲ್ಲ. ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಒಂದು ರೀತಿಯಂಥ ರೆಬೆಲಿಯಸ್ ಕ್ಯಾರೆಕ್ಟರ್. ಅವರು ಯಾವಾಗಲೂ ಅವರು ವಿರೋಧವನ್ನು ವ್ಯಕ್ತಪಡಿಸುವಂತಹ ಮನೋಭಾವನೆ ಉಳ್ಳಂಥವ್ರು ಅವರು. ಆದರೆ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಒಪ್ಕೊಂಡು ಇವತ್ತು ಉಪಹಾರ ಕೂಟವನ್ನು ಕರೆದು ಉಪಹಾರ ಕೂಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಅವ್ರ ಕಾಲು ಮುಗಿದ ತಕ್ಷಣ ಅವರನ್ನ ಅಪ್ಪಿಕೊಂಡರಲ್ಲ, ಅದು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತು. ಈ ಒಂದು ದೃಶ್ಯ ಏನಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದಕ್ಕೆ ಒಂದು ಹೊಸ ಭಾಷ್ಯವನ್ನ ಬರೆದಂತಾಯ್ತು. ಯಾರ್ಯಾರಲ್ಲಿ ಆತಂಕ ಇತ್ತು, ಯಾರ್ಯಾರಲ್ಲಿ ಅಳಕಿತ್ತು, ಏನೇನೋ ಆಗ್ಬಿಡ್ಬೋದೇನೋ, ಪಕ್ಷದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಹೈಕಮಾಂಡ್ಗೆ ಮುಜುಗರ ತರಬಹುದೇನೋ ಅನ್ನೋ ಲೆಕ್ಕಾಚಾರಗಳ ಮಧ್ಯೆ ಈ ಇಬ್ಬರು ನಾಯಕರುಗಳ ಈ ಒಂದು ಮೆಚ್ಯೂರ್ಡ್ ಏನು ಆಟಿಟ್ಯೂಡ್ ಇದೆ ಅದು ಡೆಫಿನೆಟ್ಲಿ ತುಂಬ ಒಂದು ಒಳ್ಳೆಯ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದೆ. ಆಯಿತು, ನಮಗೆ ಯಾವುದೇ ತಲೆನೋವಿಲ್ಲ, ಇದು ಇಷ್ಟು ಈಸಿಯಾಗಿ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ. ಸೊ ಈ ಒಂದು ಬದಲಾವಣೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಡೆದುಕೊಂಡಂತಹ ರೀತಿ ಇದೆಯಲ್ಲ ಅದನ್ನು ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ನಿನ್ನೆಯಿಂದಲೂ ಕೂಡ ತುಂಬ ಗೆದ್ದಿದ್ದೀನಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಆಗಲಿ
ಅಥವಾ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ನಾನು ಸಿದ್ದರಾಮಯ್ಯನವರು ತಕ್ಕ ಪಾಠ ಕಲಿಸ್ಬಿಟ್ಟಿದ್ದೀನಿ, ನನ್ನ ಕೈಯೇ ಮೇಲಾಗೋಯ್ತು, ನಾನೇ ಇನ್ನು ಮುಂದೆ ಮುಖ್ಯಮಂತ್ರಿ ಅನ್ನುವಂತಹ ಒಂದಿಷ್ಟು ಕೂಡ ಆ್ಯಟಿಟ್ಯೂಡನ್ನು ಅವರು ನಿನ್ನೆಯಿಂದಲೇ ಪ್ರದರ್ಶನ ಮಾಡಲೇ ಇಲ್ಲ, ನಗಲೂ ಇಲ್ಲ, ಮಾಧ್ಯಮಗಳ ಜೊತೆ ಮಾತನಾಡಲೂ ಇಲ್ಲ, ಸಂಭ್ರಮ ಪಡಲಿಲ್ಲ ಮತ್ತು ಅಭಿಮಾನಿಗಳ ಸಂಭ್ರಮದಲ್ಲಿ ಭಾಗಿಯಾಗಲಿಲ್ಲ. ತುಂಬಾ ಸ್ಥಿರಚಿತ್ತರಾಗಿ ನಡೆದುಕೊಂಡರು ಡಿ ಕೆ ಶಿವಕುಮಾರ್ ಅವರು. ದಿ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿಯಾದಂತಹ ಬೇಜಾರು ಇಲ್ಲ ಅನ್ನೋ ರೀತಿಯಲ್ಲೇ ತುಂಬ ಪ್ರಜ್ಞಾಪೂರ್ವಕವಾಗಿ ನಾನು ಈ ಬದಲಾವಣೆಗೆ ರೆಡಿಯಾಗಿದ್ದೇನೆ, ಹೊಸಬರ ಆಗಮನ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅದು ಕೂಡ ಅವರ ಒಂದು ರಾಜಕೀಯ ಅನುಭವಕ್ಕೆ ಮತ್ತು ಅವರ ರಾಜಕೀಯ ಜೀವನದ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿಗಳು ತನ್ನ ಎಲ್ಲ ಸಚಿವರುಗಳಿಗೆ, ಶಾಸಕರುಗಳಿಗೆ ಇಷ್ಟು ದಿನ ನನ್ನೊಂದಿಗೆ ಕೆಲಸ ಮಾಡಿದ್ದೀರಿ, ತಾವು ಸಹಕಾರ ಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಅಭಿನಂದನೆಗಳು ಅಂತ ಹೇಳುವುದರ ಮೂಲಕ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಲಿದ್ದಾರೆ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಇವತ್ತು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಇದೆ ವೀಕ್ಷಕರೇ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡೋದು, ಗವರ್ನರ್ ಬಳಿ ಹೋಗೋದು, ಅದಾದ ಮೇಲೆ ಕಾಂಗ್ರೆಸ್ನಲ್ಲಿ CLP ಮೀಟಿಂಗ್ ನಡೆಯೋದು, ಹೊಸ ನಾಯಕನ ಆಯ್ಕೆ ಆಗೋದು, ಮುಂದೆ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ, ಹೀಗೆ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳು ಇವತ್ತು ನಡೀತಾ ಇರೋದ್ರಿಂದ ಮಿಸ್ ಮಾಡ್ಕೊಳ್ಳದೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೋಡ್ತಾ ಇರಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಆ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುತ್ತೆ.